ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಒಳ್ಳೆ ಹೆಲ್ದಿ ಆಗಿರೋ ಅಟ್ ದ ಸೇಮ್ ಟೈಮ್ ತುಂಬ ಟೇಸ್ಟಿ ಆಗಿರೋ ಅಕ್ಷಯ ಬೀಜದ ಕಡಲೆ ಪುಡಿನ ಹೇಗೆ ಮಾಡೋಂತ ನೋಡೋಣ. ಸೊ ಯಾರ್ಯಾರಿಗೆ ವಿಟಮಿನ್ B12 ಮತ್ತು ಒಮೆಗಾ 3 ಡೆಫಿಷಿಯನ್ಸಿ ಇರುತ್ತೋ, ಸೊ ಈ ಕಡಲೆ ಪುಡಿನ ಡೈಲಿ ಸೇವನೆ ಮಾಡಿದ್ರೆ ಇವೆಲ್ಲ ವಿಟಮಿನ್ಸ್ ಅಭಿವೃದ್ಧಿ ಆಗುತ್ತೆ. ಸೊ ಇವಾಗ ನೋಡೋಣ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ. ಸೊ ಈಗ ಅಕ್ಷಯ ಕಡಲೆ ಪುಡಿಗೆ ಏನೇನು ಬೇಕಂತ ನೋಡೋಣ. 250 ಗ್ರಾಮ್ ಅಥವಾ 1/4 kg ಅಕ್ಷಯ ಬೀಜ, ಮತ್ತು 1 ಬೌಲ್ ಕೊಬ್ಬರಿ, ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು 15ರಿಂದ 20 ಬೆಳ್ಳುಳ್ಳಿ, ಉಪ್ಪು ನಿಮಗೆ ಎಷ್ಟು ಬೇಕಷ್ಟು, 2ರಿಂದ 3 ಟೇಬಲ್ ಸ್ಪೂನ್ ಖಾರ ಪುಡಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಮತ್ತು 2ರಿಂದ 3 ಎಸಳು ಕರಿಬೇವು. ಸೊ ಇದೆಲ್ಲ ಅಕ್ಷಯ ಕಡಲೆ ಪುಡಿ ಮಾಡೋಕ್ಕೆ ಬೇಕಾದ ಪದಾರ್ಥಗಳು. ಸೊ ಫಸ್ಟು ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಅಕ್ಷಯ ಬೀಜನ ಹುರ್ಕೋಬೇಕು. ಸೊ ಇದ್ರದ್ದು ಮೇನ್ ಪಾಯಿಂಟ್ ಏನಂದರೆ ಇದು ಸಿಡಿಯುತ್ತೆ, ಪ್ಲಸ್ ಬೇಗ ಸೀದೋಗುತ್ತೆ. ನಾವು ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ತಾನೆ ಇರಬೇಕು. ಸೊ ಈ ಥರ ಚಟಪಟ ಅಂತ ಸೌಂಡ್ ಬರಬೇಕು. ಸೊ ಅವಾಗೆ ಆಲ್ಮೋಸ್ಟ್ ಆಲ್ ಇದು ಫ್ರೈ ಆಗಿದೆ ಅಂತ ಅರ್ಥ. ಇಷ್ಟೇ, ಈ ಥರ ಸ್ವಲ್ಪ ಸೌಂಡ್ ಬಂದರೆ ನಾವು ಇದನ್ನ ತೆಗೆದಿಟ್ಕೊಂಬಿಡೋಣ, ಸಾಕು. ತುಂಬ ಫ್ರೈ ಮಾಡೋದು ಬೇಡ. ಸೊ ಅಕ್ಷಯ ಬೀಜನ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಕೊಬ್ಬರಿ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಈ ಕೊಬ್ಬರಿ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಕೂಡ ಫ್ರೈ ಮಾಡ್ಕೊಂತ. ಸೊ ಕೊಬ್ಬರಿ ಹುರ್ಕೊಂಡಾದ್ಮೇಲೆ ಕರಿಬೇವನ್ನ ಸ್ವಲ್ಪ ನಾವು ಹುರ್ಕೋಬೇಕು, ಯಾಕಂದ್ರೆ ಇದು ಫುಲ್ ಹಸಿ ಇರುತ್ತಲ್ಲ. ನಮಗೆ ಅಕ್ಷಯ ಪುಡಿ ಸ್ವಲ್ಪ ಜಾಸ್ತಿ ದಿನ ಬರಬೇಕಂದ್ರೆ ಕರಿಬೇವನ್ನ ಚೆನ್ನಾಗಿ ಡ್ರೈ ಆಗತ್ತನ್ನು ಹುರ್ಕೊಂಡು ಇದನ್ನ ನಾವು ಅಕ್ಷಯ ಪುಡಿನ ಗ್ರೈಂಡ್ ಮಾಡ್ಕೋಬೇಕು. ಅವಾಗೆ ತುಂಬ ದಿನ ಅಕ್ಷಯ ಪುಡಿ ಇರುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು, ಅಕ್ಷಯ ಬೀಜ ಚೆನ್ನಾಗಿ ಹುರಿದಾಗೈತೆ, ಕೊಬ್ಬರಿ ಕೂಡ ಹುರ್ಕೊಂಡಿವಿ, ಪ್ಲಸ್ ಕರಿಬೇವು. ಇವೆಲ್ಲವನ್ನು ನಾವು ಹಸಿವು ಡೈರೆಕ್ಟಾಗಿ ಹಂಗೆ ನಾವು ಮಿಕ್ಸಿ ಒಳಗೆ ಆ್ಯಡ್ ಮಾಡೋಣ. ಹಿಂಗೆ ಬಿಸಿ ಇದ್ದಾಗ ನಾವು ಮಿಕ್ಸಿಗೆ ಹಾಕ್ಬಾರ್ದು. ಸೊ 15 to 20 ಮಿನಿಟ್ಸ್ ಇದನ್ನ ತಣ್ಣಗೆ ಹಾಕಿ ಬಿಡಬೇಕು. ಆಮೇಲೆ ಮಿಕ್ಸಿ ಒಳಗೆ ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಫ್ರೈ ಮಾಡ್ಕೊಂಡಿರೋ ಅಗಸೆ ಬೀಜ ಮತ್ತು ಕೊಬ್ಬರಿ, ಕರಿಬೇವು ಇವೆಲ್ಲ ತಣ್ಣಗಾದಮೇಲೆ ನಾನು ಮಿಕ್ಕಿ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು, ಅದನ್ನೆಲ್ಲದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ ಒಳಗೆ ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ಒಂದು ಸಿಂಪಲ್ ಆಗಿರೋ ಅಷ್ಟೇ ಹೆಲ್ದಿ ಆಗಿರೋ ಫ್ಲ್ಯಾಕ್ಸ್ ಸೀಡ್ಸ್ ಕಡಲೆ ಪುಡಿನ ಅಥವಾ ಅಗಸೆ ಬೀಜ ಕಡಲೆ ಪುಡಿನ. ಸೊ ಇದೇ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹ್ಯಾವ್ ಎ ನೈಸ್ ಡೇ, ಬಾಯ್.